ನಟಿ ಕೃಷಿ ತಾಪಣ್ಣ ಮನೆಯಲ್ಲಿ ಗೆಳೆಯ ವೈಶಾಖ್ ಆತ್ಮಹತ್ಯೆ ಕೇಸ್ ಸಂಬಂಧ ತನಿಖೆ ಮುಂದುವರೆದಿದೆ. ಅಸಹಜ ಸಾವು ಅಂತೇಳಿ ಪ್ರಕರಣವನ್ನ ಪೊಲೀಸರು ದಾಖಲು ಮಾಡಿಕೊಂಡಿದ್ರು. ತನಿಖೆಯನ್ನ ಮುಂದುವರೆಸಿದ್ದಾರೆ. ಇನ್ನು ಪೊಲೀಸರು ಇದೇ ವಿಷಯವಾಗಿ ನಟಿ ಕೃಷಿ ತಾಪಣ್ಣ ವಿಚಾರಣೆಗೆ ಒಳಪಡಿಸಿದ್ರು. ಆ ಸಂದರ್ಭದಲ್ಲಿ ಆಕೆ ವೈಶಾಖ್ ಆರ್ಥಿಕ ಸಂಕಷ್ಟದಲ್ಲಿದ್ದ ವಿಷಯವನ್ನ ಪೊಲೀಸರ ಮುಂದೆ ಹೇಳಿದಾಳೆ. ಆ ವಿಷಯ ಬೆಳಕಿಗೆ ಬಂದಿದೆ. ಆರ್ಥಿಕ ಸಂಕಷ್ಟದಿಂದ ವೈಶಾಖ್ ಖಿನ್ನತೆಗೆ ಒಳಗಾಗಿದ್ದ ಅಂತ ಹೇಳಿ ಆಕೆ ಹೇಳ್ಕೊಂಡಿದ್ದು ಅಲ್ಲದೆ ಸ್ನೇಹಿತನಿಗೆ ಆತ ಕೇಳಿದಾಗೆಲ್ಲ 40 ರಿಂದ 50 ಸಾವಿರ ರೂಪಾಯಿ ಹಣವನ್ನ ಕೊಡ್ತಾ ಇದೆ. ಟ್ರಾನ್ಸಾಕ್ಷನ್ ಹೆಂಗಾಗಿದೆ ಆ ಡೀಟೇಲ್ಸ್ ಅನ್ನು ಕೂಡ ಪೊಲೀಸರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ವೈಶಾಖ್ ಆರ್ಥಿಕ ಸಂಕಷ್ಟದಲ್ಲಿದ್ರು ಅಂತ ಕೃಷಿ ತಾಪಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಕೂಡ ಪೊಲೀಸರಿಗೆ ಕೊಟ್ಟಿದ್ದಾರೆ. ಅಂದ್ರೆ ಆತ ಕೇಳಿದಾಗೆಲ್ಲ ಈಕೆ ಹಣ ಹಾಕಿರೋ ಬಗ್ಗೆ ಒಂದಿಷ್ಟು ದಾಖಲೆಗಳನ್ನ ಪೊಲೀಸರಿಗೆ ಕೊಟ್ಟಿದ್ದಾರೆ. ಸದ್ಯ ಪೊಲೀಸರು ಇದರ ಆಧಾರದ ಮೇಲೆ ತನಿಖೆಯನ್ನ ಮುಂದುವರೆಸಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಾದೇಶ್. ಅಂದ್ರೆ ಯಾವ ವಿಷಯವಾಗಿ ವೈಶಾಖ್ ಖಿನ್ನತೆಗೆ ಒಳಗಾಗಿದ್ರು ಅನ್ನೋದನ್ನ ಫಸ್ಟ್ ಪೊಲೀಸರು ಪತ್ತೆ ಹಚ್ಚಬೇಕಾಗಿತ್ತು. ಕೃಷಿಯನ್ನ ವಿಚಾರಣೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಆರ್ಥಿಕ ಸಂಕಷ್ಟದ ಬಗ್ಗೆ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರಂತೆ? ಶರ್ಮಿತಾ, ಈಗಾಗಲೇ ಒಂದು ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ ನಗರ ಪೊಲೀಸರು ತನಿಖೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ. ವೈಶಾಖ್ ವಿಚಾರವಾಗಿ ಏನೆಲ್ಲ ಆಗಿತ್ತು, ಆತ ಸಾಯೋದಕ್ಕೂ ಕೂಡ ಒಂದಷ್ಟು ದಿನಗಳ ಕಾಲ ಆತನ ಮನಸ್ಸಿನ ಪರಿಸ್ಥಿತಿ ಹೇಗಿತ್ತು ಎಲ್ಲವನ್ನೂ ಕೂಡ ಪೊಲೀಸರು ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಅದರಲ್ಲೂ ಕೂಡ ಈಗಾಗಲೇ ಕೃಷಿ ತಪ್ಪಂಡ ಮನೆಯಲ್ಲಿ ಪರಿಶೀಲನೆ ಮಾಡಿ ಜೊತೆಗೆ ಆ ಒಂದು ಕೊನೆಯ ದಿನಗಳಲ್ಲಿ ಆತ ಕೃಷಿ ತಪ್ಪಂಡ ಅವರ ಮನೆಯಲ್ಲೇ ವಾಸ ಇರೋ ಕಾರಣದಿಂದಾಗಿ ಆಕೆಯ ಒಂದು ಸ್ಟೇಟ್ಮೆಂಟ್ಗಳು ಕೂಡ ಇಲ್ಲಿ ಬಹಳ ಮುಖ್ಯವಾಗಿರುತ್ತೆ. ಹೀಗಾಗಿ ಆಕೆಯ ಸ್ಟೇಟ್ಮೆಂಟ್ ಗಳನ್ನ ಪಡೆಯುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಆತ ಆರ್ಥಿಕ ಸಂಕಷ್ಟವನ್ನು ಕೂಡ ಎದುರಿಸಿದ್ದ ಅನ್ನುವಂತ ವಿಚಾರ ಗೊತ್ತಾಗಿದೆ. ಆಗಾಗ ಕೃಷಿ ತಪ್ಪಂಡ ಅವರಿಂದ ಆತ ಹಣದ ಸಹಾಯ ಪಡಿತಿದ್ದ, ಆಗಾಗ 40 ರಿಂದ 50 ಸಾವಿರ ರೂಪಾಯಿ ಅವರ ಬಳಿ ಇಸ್ಕೊಳ್ತಿದ್ದ ಅನ್ನುವಂತ ವಿಚಾರ ಈಗ ತನಿಖೆ ವೇಳೆ ಗೊತ್ತಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೃಷಿ ತಪ್ಪಂಡ ಅವರು ಪೊಲೀಸರ ಮುಂದೆ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಜೊತೆಗೆ ಅವರಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿರುವಂತ ಒಂದಷ್ಟು ದಾಖಲೆಗಳನ್ನು ಕೂಡ ಪೊಲೀಸರಿಗೆ ನೀಡಿರುವಂತದ್ದು ಕೂಡ ಈಗ ತನಿಖೆ ವೇಳೆ ಗೊತ್ತಾಗಿದೆ. ಹೀಗಾಗಿ ಈತ ಒಂದಷ್ಟು ಮಾನಸಿಕ ಹಿಂಸೆ, ಕೌಟುಂಬಿಕ ಕಲಹದ ವಿಚಾರದ ಜೊತೆಗೆ ಈ ರೀತಿಯಾಗಿ ಆರ್ಥಿಕವಾದಂತ ಒಂದಷ್ಟು ಸಂಕಷ್ಟವನ್ನು ಕೂಡ ಸಂಕಷ್ಟ, ಯಾಕಂದ್ರೆ ಖಿನ್ನತೆಗೆ ಒಳಗಾಗುವ ಕಾರಣಗಳನ್ನ ಹುಡುಕ್ತಾ ಹೋದಾಗ ಈ ಪೊಲೀಸರ ಒಂದು ವಿಚಾರಣೆನೂ ಬಂದಿತ್ತು. ಅಂದ್ರೆ ಅವ್ರೇನಾದ್ರು ಕಿರುಕುಳ ಕೊಟ್ರ, ಸ್ಟೇಷನ್ ಇರಿಸ್ಕೊಂಡಿದ್ರು, ಇಂಥದ್ದೆಲ್ಲ ವಿಷಯಗಳು ಕೂಡ ಬಂದಿತ್ತು. ಯಾವಾಗ ಕೃಷಿ ತಾಪಣ್ಣ ವಿಷಯ ಖ್ಯಾತ ಉದ್ಯಮಿ ಜೊತೆಗೆ ಎಲ್ಲ ಒಂದ್ ರೀತಿ ಕಾಂಟ್ರವರ್ಸಿ ಆಯ್ತು, ಸೊ ಆಗಿಂದ ಆರ್ಥಿಕ ಸಂಕಷ್ಟ ಶುರುವಾಗಿದ್ದ ಅಥವಾ ಅದಕ್ಕೂ ಮುಂಚೆನಾ? ಶರ್ಮಿತಾ, ಈ ಒಂದು ವಿಚಾರದ ಬಗ್ಗೆ ಅಂದ್ರೆ ಈಗ ಆರ್ಥಿಕ ವಿಚಾರದಲ್ಲಿ ಯಾವ ಒಂದು ಕಾರಣಕ್ಕಾಗಿ ಆತ ಇಸ್ಕೊಳ್ತಿದ್ದ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವಿಚಾರದ ಬಗ್ಗೆ ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಿದ್ದಾರೆ. ಆತ ಒಂದು ಗ್ಯಾರೇಜ್ ಅನ್ನು ಕೂಡ ಹೊಂದಿದ, ಅಂದ್ರೆ ಒಂದು ಆಟೋಮೊಬೈಲ್ ಕಂಪನಿಯನ್ನು ಕೂಡ ಹೊಂದಿದೆ. ಅದರಿಂದ ಒಂದಷ್ಟು ಆದಾಯ ಕೂಡ ಆತನಿಗೆ ಬರ್ತಿತ್ತು. ಅದಾಗಿಯೂ ಕೂಡ ಒಂದಷ್ಟು ಮಾನಸಿಕ ಒತ್ತಡ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಆರ್ಥಿಕ ಸಂಕಷ್ಟಗಳು ಆತನಿಗಿತ್ತು. ಆದ್ರೆ ಯಾವಾಗಿಂದ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟ ಮಾಹಿತಿಗಳು ಕೂಡ ಪೊಲೀಸರಿಗೆ ಇನ್ನೂ ಕೂಡ ಲಭ್ಯವಾಗಿಲ್ಲ. ಆದ್ರೆ ಇವರು ಒಂದಷ್ಟು ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗಿರೋದು ಮತ್ತೆ ಡಿಪ್ರೆಷನ್ಗೆ ಹೋಗಿದ್ದು ಅನ್ನುವಂಥ ವಿಚಾರ, ಅಂದ್ರೆ ಆ ಒಂದು ಉದ್ಯಮಿಯ ಪ್ರಕರಣ ಬೆಳಕಿಗೆ ಬಂದಾದ್ಮೇಲೆ ಈ ರೀತಿಯಾಗಿ ಆತನ ಒಂದು ಮನಸ್ಥಿತಿ ಚೇಂಜ್ ಆಗಿತ್ತು. ಮನೆಯಲ್ಲಿ ಆಗ್ತಿರುವಂತಹ ಗಲಾಟೆಗಳು ಮತ್ತೆ ಒಂದು ಕೌಟುಂಬಿಕ ಕಲಹದ ವಿಚಾರದ ಬಗ್ಗೆ ಜಾಸ್ತಿ ಆತ ತಲೆ ಕೆಡಿಸ್ಕೊಂಡಿದ್ದ ಅನ್ನುವಂಥದ್ದು ಈಗಾಗಲೇ ತನಿಖೆ ವೇಳೆ ಗೊತ್ತಾಗಿದೆ. ಇದರ ಜೊತೆಗೆ ಆರ್ಥಿಕ ಸಂಕಷ್ಟವೂ ಕೂಡ ಆತನಿಗಿತ್ತು. ಅದರಲ್ಲೂ ಕೂಡ ಇವರಿಂದ ಕೃಷಿ ತಪ್ಪಂಡ ಅವರಿಂದ 40 ರಿಂದ 50 ಸಾವಿರ ಆಗಾಗ ಪಡಿತಿದ್ದ ಅನ್ನುವಂಥ ವಿಚಾರ ಈಗಾಗಲೇ ಗೊತ್ತಾಗಿದೆ. ಆದ್ರೆ ಅದೇನು ಸಾಲದ ರೂಪದಲ್ಲಿ ಅಥವಾ ಇವರು ಸಹಾಯ ಮಾಡಿದ್ದ ಅಥವಾ ಏನಾದ್ರು ಹಣದ ವ್ಯವಹಾರ ಅವರಿಬ್ಬರ ಮಧ್ಯೆ ಇತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನು ಕೂಡ ಪೊಲೀಸರು ಪಡೆಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಯಾಕೆಂದ್ರೆ ಈತ ಒಂದು ಓನ್ ಆಗಿ ಆಟೋಮೊಬೈಲ್ ಕಂಪನಿಯನ್ನು ಕೂಡ ಹೊಂದಿದ್ದ. ಆ ಒಂದು ಕಂಪನಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಆದಾಯ ಬರ್ತಿತ್ತು, ಮತ್ತೆ ಈತನ ಹಣದ ವ್ಯವಹಾರ ಯಾವ ರೀತಿ ಇತ್ತು, ಮತ್ತೆ ಬೇರೆಯವರ ಜೊತೆ ಬಿಸಿನೆಸ್ ವಿಚಾರವಾಗಿ ಯಾವ ರೀತಿ ಇದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಎಲ್ಲಾ ರೀತಿಯಾದಂತಹ ಪರಿಶೀಲನೆಯನ್ನು ಕೂಡ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಆರ್ಥಿಕವಾಗಿ ಈತ ಬೇರೆಯವರ ಬಳಿ ಸಾಕಷ್ಟು ಏನು ಹೇಳ್ಕೊಂಡಿರ್ಲಿಲ್ಲ. ಆದ್ರೆ ಕೃಷಿ ತಪ್ಪಂಡ ಅವರೊಬ್ಬರು ಆತ್ಮೀಯರಾಗಿರಿಂದ ಅವರ ಬಳಿ ಆಗಾಗ ಈ ರೀತಿಯಾಗಿ ಹಣ ಕೇಳ್ತಿದ್ದ ಅನ್ನುವಂಥ ವಿಚಾರ ಈಗ ಗೊತ್ತಾಗಿದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿ ತಾಪಂಡ ಅವರ ಹೇಳಿಕೆಯನ್ನ ಪಡೆದಿದ್ದಾರೆ. ಜೊತೆಗೆ ಅವರಿಂದ ಒಂದಷ್ಟು ದಾಖಲೆಗಳನ್ನು ಕೂಡ ಪಡೆದಿದ್ದಾರೆ. ಮತ್ತಷ್ಟು ಹೆಚ್ಚಿನ ತನಿಖೆಯನ್ನು ಕೂಡ ಈಗಾಗಲೇ ನಡೆಸಲಾಗ್ತದೆ. ಬೇರೆ ಬೇರೆ ಆಯಾಮದಲ್ಲೂ ಕೂಡ ಪೊಲೀಸರು ನಡೆಸಲಾಗ್ತದೆ. ಬೇರೆಯವರ ಬಳಿ ಕೂಡ ಈತ ಆರ್ಥಿಕವಾಗಿ ಸಹಾಯ ಪಡೆದಿದ್ದ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನ ನಡೆಸಲಾಗ್ತಿದೆ. ಶರ್ಮಿತಾ. ಥ್ಯಾಂಕ್ ಯು ಮಾದೇಶ್.